5 ಸಂಖ್ಯೆಗಳ ಸರಾಸರಿ 38, ಒಂದು ಸಂಖ್ಯೆಯನ್ನು ಹೊರತುಪಡಿಸಿದರೆ ಅವುಗಳ ಸರಾಸರಿ 36 ಆಗುತ್ತದೆ. ಹೊರತುಪಡಿಸಿದ ಸಂಖ್ಯೆನ ಕಂಡುಹಿಡಿಯಿರಿ. ಈ ಥರ ಪ್ರಶ್ನೆಗಳು ಬಹಳಷ್ಟು ಎಕ್ಸಾಮಲ್ಲಿ ಬರ್ತಾ ಇದ್ದಾವೆ. ಈ ಟೈಪ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದ್ದಾನೆ ನೋಡಿ. 5 ಸಂಖ್ಯೆಗಳ ಸರಾಸರಿ 38, ಒಂದು ಸಂಖ್ಯೆನ ಹೊರತುಪಡಿಸಿದರೆ, ಸೊ ಇದನ್ನ 38 ಆಯ್ತಾ. 38 ಮೊದಲಿದ್ದ ಸರಾಸರಿ, ಒಂದು ಸಂಖ್ಯೆನ ಹೊರತುಪಡಿಸಿದ್ರೆ 4 ಆಗತ್ತೆ. 5 ಸಂಖ್ಯೆ ಇತ್ತು, ಒಂದನ್ನ ನಾನು ಏನು ಮಾಡ್ತೀನಿ, ಎಷ್ಟು ಡಿಫರೆನ್ಸ್ ಆಗುತ್ತಲ್ಲ ಅದನ್ನ ನಾನು ಪ್ಲಸ್ ಮಾಡ್ತೀನಿ ಆಯ್ತಾ. ಸೊ ಈಗ ಸರಾಸರಿ 36 ಆಗುತ್ತೆ ಅಂದ್ರೆ ಒಂದು ಸಂಖ್ಯೆನ ತೆಗೆದ್ರೆ ಸರಾಸರಿ ಕಡಿಮೆ ಆಗುತ್ತೆ. ಅಂದ್ರೆ ಮೊದಲಿದ್ದ ಸರಾಸರಿ ದೊಡ್ಡದಿತ್ತು, ಒಂದು ಸಂಖ್ಯೆನ ತೆಗಿತೀರಾ ಸರಾಸರಿ ಕಡಿಮೆ ಆಗುತ್ತೆ ಅಂದ್ರೆ ಆ ಸಂಖ್ಯೆ ತೆಗ್ದಿದ್ರಲ್ಲ ಅದು ದೊಡ್ಡದಿತ್ತು. ಹಂಗಾದ್ರೆ ಡಿಫ್ರೆನ್ಸ್ ಎಷ್ಟು, ಆ ಸಂಖ್ಯೆ ಹೋದ್ಮೇಲೆ 4 ಆಯ್ತು. ಆ ಸಂಖ್ಯೆ ತೆಗೆದ್ರೆ 4 ಆಗುತ್ತೆ. ಡಿಫ್ರೆನ್ಸ್ ಎಷ್ಟು, 38 ಇದ್ದು 36 ಆಗಿದೆ. ಅಂದ್ರೆ ಆ ಸಂಖ್ಯೆ ಹೋಗಿದ್ದಕ್ಕೆ 8 ಡಿಫ್ರೆನ್ಸ್ ಆಯ್ತು. 8 ಡಿಫ್ರೆನ್ಸ್ ಅಂದ್ರೆ ಆ ಸಂಖ್ಯೆ ಎಷ್ಟಿತ್ತು ಗೊತ್ತಾ, 46 ಇತ್ತು. ಸೊ ಹೀಗಾದ್ರೂ ಮಾಡಿ. ಇಲ್ಲ ಸರ್ ನಮ್ಗಿದು ಕಷ್ಟ ಅನ್ಸುತ್ತೆ ಅಂದ್ರೆ 5 ಸಂಖ್ಯೆಗಳ ಸರಾಸರಿ 38 ಅಂದ್ರೆ ಇದು 190 ಆಗುತ್ತೆ. ಒಂದು ಸಂಖ್ಯೆನ ತೆಗೆದ್ರೆ 4 ಸಂಖ್ಯೆ 36, 144 ಆಗುತ್ತೆ. ಸೊ ಇದು 46 ಡಿಫ್ರೆನ್ಸ್ ಬರುತ್ತೆ. ಇದೇ ತೆಗೆದಿರೋ ಸಂಖ್ಯೆ ಆಗುತ್ತೆ.